ಈ ವಿಡಿಯೋಲಿ ಏರ್ ಹೋಸ್ಟೆಸ್ ಆಗೋದಕ್ಕೆ ರಿಕ್ವೈರ್ಮೆಂಟ್ ಮತ್ತೆ ಕ್ವಾಲಿಫಿಕೇಶನ್ಸ್ ಏನೇನಿರಬೇಕು ಅಂತ ನೋಡೋಣ. ನಿಮ್ ಡ್ರೀಮ್ ಏರ್ ಹೋಸ್ಟೆಸ್ ಆಗೋದಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏರ್ ಹೋಸ್ಟೆಸ್ ನ ಜಾಬ್ ಬಂದು ಏರೋಪ್ಲೇನ್ ಅಲ್ಲಿ ಬರೋ ಪ್ಯಾಸೆಂಜರ್ಸ್ ನ ವೆಲ್ಕಮ್ ಮಾಡೋದು, ಅವ್ರಿಗೆ ಫುಡ್ ಸರ್ವ್ ಮಾಡೋದು, ಅವ್ರಿಗೆ ಅಸಿಸ್ಟೆನ್ಸ್ ಪ್ರೊವೈಡ್ ಮಾಡೋದು, ಪ್ಯಾಸೆಂಜರ್ಸ್ಗೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಗೈಡ್ ಮಾಡೋದು, ಮೇನ್ ಆಗಿ ಬೇಸಿಕ್ ಮೆಡಿಕಲ್ ಸರ್ವಿಸ್ ಪ್ರೊವೈಡ್ ಮಾಡೋದು ಇವ್ರ ಟ್ರೈನಿಂಗ್ ಅಲ್ಲಿ ಇರುತ್ತೆ. ಇದೆಲ್ಲ ಏರ್ ಹೋಸ್ಟೆಸ್ ನ ಕೆಲಸ. ಏರ್ ಹೋಸ್ಟೆಸ್ ಮೇಲ್ ಇಲ್ಲ ಫಿಮೇಲ್ ಇಬ್ರು ಆಗ್ಬೋದು. ಹೆಣ್ಮಕ್ಳನ್ನ ಏರ್ ಹೋಸ್ಟೆಸ್ ಅಂತ ಕರೆದ್ರೆ ಗಂಡಸರನ್ನ ಫ್ಲೈಟ್ ಅಟೆಂಡೆಂಟ್ ಅಂತ ಕರೀತಾರೆ. ಸೊ ಏರ್ ಹೋಸ್ಟೆಸ್ ಆಗೋದಕ್ಕೆ ಕ್ವಾಲಿಫಿಕೇಶನ್ಸ್ ಏನೇನ್ ಬೇಕು? ಕ್ಯಾಂಡಿಡೇಟ್ 12th ಪಾಸ್ ಆಗಿರ್ಬೇಕು, ಇಂಗ್ಲಿಷ್ ನಾಲೆಡ್ಜ್ ಚೆನ್ನಾಗಿರ್ಬೇಕು, ಅದರ ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಕ್ಸಲೆಂಟ್ ಆಗಿರಬೇಕು, ಏಜ್ ಬಂದು 17 ಇಂದ 26 ಇಂದ 27 ತನಕ ಇರಬೇಕು, ಹೈಟ್ ಬಂದು 155 ಸೆಂಟಿಮೀಟರ್ಸ್ ಇಂದ 160 ಸೆಂಟಿಮೀಟರ್ಸ್ ತನಕ ಇರಬೇಕು, ಅದ್ರ ಜೊತೆಗೆ ನೋಡಕ್ಕೆ ಪರ್ಸನಾಲಿಟಿ ಚೆನ್ನಾಗಿರ್ಬೇಕು. ಈ ಕ್ವಾಲಿಫಿಕೇಶನ್ಸ್ ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಏರ್ ಹೋಸ್ಟೆಸ್ ಆಗೋದಕ್ಕೆ ಅಪ್ಲೈ ಮಾಡ್ಬೋದು. ಏರ್ಲೈನ್ ವೆಬ್ಸೈಟ್ ಅಲ್ಲಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಿ, ಯಾವ್ದಾದ್ರು ಓಪನಿಂಗ್ಸ್ ಇದೆಯೇನೋ ಅಂತ. ಓಪನಿಂಗ್ಸ್ ಇದ್ದ ಜಾಗದಲ್ಲಿ ಅಪ್ಲೈ ಮಾಡಿ. ಸೆಲೆಕ್ಟ್ ಆಗೋ ಕ್ಯಾಂಡಿಡೇಟ್ಸ್ ನ ಕರೆದು ಇಂಟರ್ವ್ಯೂ ಮಾಡಿ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರೆ. ಈ ಪ್ರಾಸೆಸ್ ಅಲ್ಲಿ ನಿಮ್ ಚಾನ್ಸ್ ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ ಈಚೆ ಕಡೆಯಿಂದ ಸಪರೇಟ್ ಆಗಿ ಏರ್ ಹೋಸ್ಟೆಸ್ ಕೋರ್ಸ್ ಟ್ರೈನಿಂಗ್ನು ಮಾಡ್ಕೊಂತಾರೆ. ಕೆಲವರು ಕೋರ್ಸ್ ಮಾಡ್ಕೊಂಡಿರೋರ್ಗೆ ಎಕ್ಸ್ಟ್ರಾ ಪ್ರಿಫರೆನ್ಸ್ ಕೊಡ್ತಾರೆ. ಬೇರೆ ಕ್ಯಾಂಡಿಡೇಟ್ಸ್ ನ ಕಂಪ್ಯಾರಿಸನ್ ಅಲ್ಲಿ ನಿಮ್ಮ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೆಲವರು ಈ ಕೋರ್ಸಸ್ ಮಾಡ್ಕೊಂಡು ಟ್ರೈನಿಂಗ್ ಜಾಯಿನ್ ಆಗ್ತಾರೆ. ಏರ್ ಹೋಸ್ಟೆಸ್ ಟ್ರೈನಿಂಗ್ ಅಲ್ಲಿ ಮೇನ್ ಆಗಿ ಕಮ್ಯುನಿಕೇಶನ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಮೇಕಪ್ ಹೆಂಗ್ ಮಾಡ್ಕೊಳ್ಳೋದು, ಹೆಂಗ್ ಮಾತಾಡೋದು, ಹೆಂಗ್ ನಿಂತ್ಕೊಳ್ಳೋದು, ಹೆಂಗ್ ಕುತ್ಕೊಳ್ಳೋದು, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಹೆಂಗ್ ಆಕ್ಟ್ ಮಾಡಬೇಕು, ಟ್ರೈನಿಂಗ್ ಅಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಏರ್ ಹೋಸ್ಟೆಸ್ ಆಗಬೇಕು ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಫೇಸ್ ಮತ್ತೆ ವೆಯ್ಟ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಏರ್ ಹೋಸ್ಟೆಸ್ ಆಗೋರು ಕೆಲವರು ಈ ಟ್ರೈನಿಂಗು ಮಾಡ್ಕೊಂಡಿರ್ತಾರೆ. ಡಿಪ್ಲೊಮಾ ಇನ್ ಕ್ಯಾಬಿನ್ ಕ್ರೂ, BBA or MBA in aviation, MBA in aviation management, diploma in aviation and hospitality management, diploma in aviation customer care, diploma in airline and airport management. ಈ ಕೋರ್ಸ್ ನ ಡ್ಯೂರೇಷನ್ ಬಂದು 2 to 3 years ಇರುತ್ತೆ. ನೀವು ಒಂದು ಏರ್ಲೈನ್ ಅಲ್ಲಿ ಏರ್ ಹೋಸ್ಟೆಸ್ ಆಗಿ ಜಾಯಿನ್ ಆಗಿದ್ರೆ ಪ್ರತಿ ಸಲ ನಿಮ್ಗೆ ಫ್ಲೈ ಮಾಡಕ್ಕೆ ಕೊಡಲ್ಲ. ಕೆಲವು ಟೈಮ್ ನೀವು ಗ್ರೌಂಡ್ ಸ್ಟಾಫ್ ಆಗಿ ಕೆಳಗಡೆನೂ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಕೆಲವು ಟೈಮ್ ನಿಮ್ ವೆಯ್ಟ್ ನೀವು ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ, ನಿಮ್ ತೂಕ ಒಂದ್ ಸ್ವಲ್ಪ ಜಾಸ್ತಿ ಆಗಿದ್ರೆ ನಿಮ್ಮನ್ನ ಅವತ್ತಿನ ದಿನ ನಿಮ್ಮನ್ನ ಏರ್ಪೋರ್ಟ್ ಅಲ್ಲಿ ಗ್ರೌಂಡ್ ಸ್ಟಾಫ್ ಜಾಬ್ಗೆ ಹಾಕ್ತಾರೆ. ನೆಕ್ಸ್ಟ್ ಏರ್ ಹೋಸ್ಟೆಸ್ ಆಗೋದಕ್ಕೆ ಡಿಪ್ಲೊಮಾಗಳಿದೆ. ಡಿಪ್ಲೊಮಾ ಇನ್ ಏರ್ ಹೋಸ್ಟೆಸ್ ಟ್ರೈನಿಂಗ್, ಡಿಪ್ಲೊಮಾ ಇನ್ ಕ್ಯಾಬಿನ್ ಕ್ರೂ ಅಂಡ್ ಫ್ಲೈಟ್ ಅಟೆಂಡೆಂಟ್ ಟ್ರೈನಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್. ಇದೆಲ್ಲ ಬಂದು 1 ವರ್ಷದ ಕೋರ್ಸ್ಗಳು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವು ಏರ್ ಹೋಸ್ಟೆಸ್ ಆಗಬೇಕು ಅಂದ್ರೆ ಮೆಡಿಕಲಿ ಫಿಟ್ ಇರಬೇಕು. ನಿಮ್ಗೆ ಯಾವ್ದಾದ್ರು ಸಿವಿಯರ್ ಮೆಡಿಕಲ್ ಕಂಡೀಷನ್ಸ್ ಇದ್ರೆ ನೀವು ಏರ್ ಹೋಸ್ಟೆಸ್ ಆಗಕ್ಕೆ ಆಗಲ್ಲ. ಈಗ ನೆಕ್ಸ್ಟ್ ಏರ್ ಹೋಸ್ಟೆಸ್ ಸ್ಯಾಲ್ರಿ. ಏರ್ ಹೋಸ್ಟೆಸ್ ಗಳಿಗೆ ಸ್ಟಾರ್ಟಿಂಗ್ ಅಪ್ರಾಕ್ಸ್ 40,000 rupees ಕೊಡ್ತಾರೆ. ಇನ್ನ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಏರ್ಲೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದಂಗೆ ನಿಮ್ ಸ್ಯಾಲ್ರಿನೂ ಇನ್ಕ್ರೀಸ್ ಮಾಡ್ತಾರೆ. ಬರೀ ಏರ್ಲೈನೇ ಅಲ್ಲ, ಪ್ರೈವೇಟ್ ಜೆಟ್ ಇರೋರು ಜಾಬ್ ಓಪನಿಂಗ್ಸ್ ನ ಅವ್ರ ವೆಬ್ಸೈಟ್ ಅಲ್ಲಿ ಹಾಕ್ತಾ ಇರ್ತಾರೆ. ಸೊ ನೀವು ಏರ್ಲೈನ್ಸ್ ಮತ್ತೆ ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ ಜಾಬ್ ಓಪನಿಂಗ್ಸ್ ಗೋಸ್ಕರ ನೋಡ್ತಾ ಇರಬೇಕು. ಅದೇ ಟೈಮಲ್ಲಿ ಈ ತರ ಎಕ್ಸ್ಟ್ರಾ ಕೋರ್ಸ್ಗಳನ್ನ ಮಾಡ್ಕೊಂಡ್ರೆ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಇನ್ನ ಜಾಸ್ತಿ ಆಗುತ್ತೆ. ಲಾಸ್ಟ್ ಏರ್ ಹೋಸ್ಟೆಸ್ ಗಳಿಗೆ ಸಿಗೋ ಎಕ್ಸ್ಟ್ರಾ ಬೆನಿಫಿಟ್ಸ್. ಏರ್ ಹೋಸ್ಟೆಸ್ ಆದ್ರೆ ನಿಮ್ಗೆ ಟ್ರಾವೆಲ್ ಫ್ರೀ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಡಿಸ್ಕೌಂಟೆಡ್ ಟಿಕೆಟ್ಸ್ ಗಳು ಸಿಗುತ್ತೆ. ಅದ್ರ ಜೊತೆಗೆ ಫ್ರೀ ಮೆಡಿಕಲ್. ಈ ತರ ಸ್ಯಾಲ್ರಿ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಗಳು ಸಿಗುತ್ತೆ. ಎಷ್ಟು ದೊಡ್ಡ ಏರ್ಲೈನ್ ಅಷ್ಟು ಜಾಸ್ತಿ ಬೆನಿಫಿಟ್ಸ್ ಗಳು ಸಿಗುತ್ತೆ. 4-5 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವು ದೊಡ್ಡ ಏರ್ಲೈನ್ಸ್ಗೂ ಅಪ್ಲೈ ಮಾಡ್ಬೋದು. ಎಮಿರೇಟ್ಸ್, ಸಿಂಗಪೂರ್ ಏರ್ಲೈನ್ಸ್, ಈ ತರ ದೊಡ್ಡ ಏರ್ಲೈನ್ಸ್ ಅಲ್ಲಿ ಟ್ರೈ ಮಾಡ್ಬೋದು. ಇದು ಏರ್ ಹೋಸ್ಟೆಸ್ ಇಲ್ಲ ಫ್ಲೈಟ್ ಅಟೆಂಡೆಂಟ್ ಆಗಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.